ಗಾಗಿ ಪ್ರಥಮ ರಾಜ್ಯ ಮಟ್ಟದ ಮಾದಿಗ ವಕೀಲರ ಬೃಹತ್ ಸಮಾವೇಶ ತಾರಾಸು ರಂಗಮಂದಿರ ಚಿತ್ರದುರ್ಗ ದಿನಾಂಕ 14/12/2024 ಶನಿವಾರ ಬೆಳಗ್ಗೆ 10:30ರಿಂದ ಈ ಒಂದು ಸಮಾವೇಶ ಪ್ರಾರಂಭವಾಗಲಿದ್ದು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಇರತಕ್ಕಂತಹ ಪ್ರಪ್ರಥಮವಾಗಿ ಆಯೋಜಿಸಿರ್ತಕ್ಕಂಥ ರಾಜ್ಯ ಮಟ್ಟದ ಮಾದಿಗರ ಒಳ ಮೀಸಲಾತಿ ಹೋರಾಟದ ಸಮಿತಿಯಲ್ಲಿ ಸಮಾವೇಶಕ್ಕೆ ನಮ್ಮ ಕರ್ನಾಟಕಾದ್ಯಂತ ಎಲ್ಲ ಮಾದಿಗ ಸಮಾಜದ ವಕೀಲರು ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ಳುತ್ತಿದ್ದು, ಇದರ ಮೂಲ ಉದ್ದೇಶ ಏನೆಂದರೆ ದಿನಾಂಕ ಆಗಸ್ಟ್ 1, 2024ರಂದು ಪರಿಶಿಷ್ಟ ಜಾತಿ ಪಂಗಡಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸುವ ಆಯಾ ರಾಜ್ಯಗಳಿಗೆ ಅಧಿಕಾರ ಇದೆ ಎಂದು ಹೇಳಿ 7 ನ್ಯಾಯಮೂರ್ತಿಗಳ ಸಂವಿಧಾನಿಕ ಪೀಠ ಐತಿಹಾಸಿಕ ತೀರ್ಪು ಹೊರಬಂದಿದ್ದು, ತುಳಿತಕ್ಕೊಳಗಾದ ಶೋಷಿತ ವರ್ಗಗಳಿಗೆ ಶಿಕ್ಷಣ, ಉದ್ಯೋಗ ಮತ್ತು ಇತರ ಸೌಲಭ್ಯಗಳನ್ನು ಪಡೆಯಲು ಒಂದು ರಹದಾರಿಯಾಗಿದೆ. ಈಗಾಗಲೇ ಕರ್ನಾಟಕದಲ್ಲಿ ಸರಿಸುಮಾರು 30 ವರ್ಷಗಳಿಂದ ಎಲ್ಲ ದಲಿತ ಪರ ಸಂಘಟನೆಗಳು ಒಳ ಮೀಸಲಾತಿ ಜಾರಿಯಾಗಬೇಕೆನ್ನೋ ಒಂದು ಉದ್ದೇಶವನ್ನ ಎಲ್ಲ ಸರ್ಕಾರಗಳಿಗೆ ಒತ್ತಾಯ ಮಾಡಿಕೊಂಡು ಬಂದಿದ್ದರೂ ಕೂಡ ಅದು ಯಾವುದೋ ಒಂದು ನೆಪವುಡ್ಡಿ ಬಿಜೆಪಿಯವರು ಕಾಂಗ್ರೆಸ್ನ ಮೇಲೆ, ಕಾಂಗ್ರೆಸ್ನವರು ಬಿಜೆಪಿ ಮೇಲೆ ಒತ್ತಾಗ್ತಾ ಇದ್ರು. ಆದರೆ ಇತ್ತೀಚೆಗೆ ತಮಗೆಲ್ಲರಿಗೂ ಗೊತ್ತಿದ್ದ ವಿಷಯದಂತೆ ಸರ್ವೋಚ್ಚ ನ್ಯಾಯಾಲಯ 7 ಜನ ನ್ಯಾಯಾಧೀಶರನ್ನೊಳಗೊಂಡ ಪೀಠ ಈ ಒಂದು ಒಳ ಮೀಸಲಾತಿ ಜಾರಿ ಮಾಡುವುದನ್ನು ಆಯಾ ರಾಜ್ಯಗಳಿಗೆ ಬಿಟ್ಟಿರ್ತಕ್ಕಂಥ ಒಂದು ವಿಷಯ. ಆಯಾ ರಾಜ್ಯಗಳು ತಮ್ಮ ಒಂದು ಅನುಗುಣವಾಗಿ ಈ ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡಬಹುದಂತ ಒಂದು 7 ಸದಸ್ಯರಲ್ಲಿ 6 ಜನ ನ್ಯಾಯಮೂರ್ತಿಗಳು ಒಪ್ಪಿಗೆ ಸೂಚಿಸಿ ಈ ಒಂದು ತೀರ್ಪನ್ನು ನೀಡಿದ್ದಾರೆ. ಇದು ಐತಿಹಾಸಿಕ ತೀರ್ಪು. ಆದರೂ ಕೂಡ ನಮ್ಮ ನಾಳುವ ಕೆಲವು ಸರ್ಕಾರಗಳು ಯಾಕೋ ಮೀನಾಮೇಷ ಎಣಿಸಿಕೊಂಡು ಅದನ್ನು ಮುಂದೆ ತಳ್ಳುತ್ತಾ ಬಂದಿದ್ದಾವೆ. ಆದರೆ ಇತ್ತೀಚೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ, ಮಹಾರಾಷ್ಟ್ರದಲ್ಲಿ ಎಲ್ಲ ಮುಖ್ಯಮಂತ್ರಿಗಳು ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ 2 ತಿಂಗಳ ಒಳಗಾಗಿ ಈ ಒಂದು ಒಳ ಮೀಸಲಾತಿಯನ್ನ ಜಾರಿ ಮಾಡ್ತೇವೆ ಅಂತೇಳಿ ಒಂದು ಕಮಿಷನ್ ರಚನೆ ಮಾಡಿದ್ದಾರೆ. ಆ ಕಮಿಷನ್ ಅಲ್ಲಿ ಈ ಒಂದು ಸಮಾವೇಶದ ಉದ್ದೇಶ ಏನಂತ ಹೇಳಿದ್ರೆ, ಎಂಪೆರಿಕಲ್ ಡಾಟಾ ಸೈಂಟಿಫಿಕ್ ಆಗಿಲ್ಲ ಅನ್ನೋದನ್ನ ಕೆಲವು ಎಡಪಂಥೀಯ ರಿಸರ್ವೇಶನ್ ಪಡಿತಕ್ಕಂಥ ವರ್ಗಗಳು ವಿರೋಧಿಸ್ತಾ ಇದ್ದಾವೆ. ಆ ಎಂಪೆರಿಕಲ್ ಡಾಟಾ ಅಂದ್ರೆ ಏನು? ಆ ಎಂಪೆರಿಕಲ್ ಡಾಟಾನ ಯಾವ ರೀತಿ ನಾವು ಈ ಒಂದು ಕಮಿಷನ್ ಮುಂದೆ ಪ್ರೆಸೆಂಟ್ ಮಾಡಬಹುದು? ಈ ಒಂದು ಸಮಾಜದಲ್ಲಿ ವಕೀಲ ವೃಂದ ಅಂದ್ರೆ ಬುದ್ಧಿವಂತ ಜೀವಿಗಳು, ಕಾನೂನು ಬಲ್ಲವರು. ನಾವುಗಳು ಎಂಪೆರಿಕಲ್ ಡಾಟಾನ ಒಂದು ಟೀಮ್ ಆಗಿ, ರಾಜ್ಯಾದ್ಯಂತ ಒಂದು ಟೀಮ್ ಆಗಿ ಈ ಒಂದು ಕಮಿಷನ್ ಮುಂದೆ ಪ್ರೆಸೆಂಟ್ ಮಾಡಬೇಕನ್ನೋ ಉದ್ದೇಶವನ್ನು ಇಟ್ಟುಕೊಂಡು ರಾಜ್ಯದ ಮೂಲೆಯಿಂದ ಸುಮಾರು ಒಂದು 1000ರಿಂದ 2000 ಜನ ವಕೀಲರು, ಮಾದಿಗ ವಕೀಲರು ಈ ಸಮಾವೇಶಕ್ಕೆ ಆಗಮಿಸ್ತಾ ಇದ್ದಾರೆ ಅನ್ನುವ ಒಂದು ಭರವಸೆಯನ್ನು ಇಟ್ಟುಕೊಂಡು ನಾವು ಈ ಒಂದು ಸಮಾವೇಶವನ್ನ ಆಯೋಜಿಸಿದ್ದಾರೆ. ಅದೇ ರೀತಿಯಾಗಿ ನಾವು ಕೂಡ ಸಿಂಧನೂರಿನ ಮತ್ತು ರಾಯಚೂರು ಜಿಲ್ಲೆಯ ಎಲ್ಲ ಹಿರಿಯರು ಆಯಾ ತಾಲೂಕುಗಳಲ್ಲಿ ಪ್ರೆಸ್ ಮೀಟ್ ಮಾಡೋದ್ರ ಮುಖಾಂತರ ಆಯಾ ಕೋರ್ಟ್ಗಳಲ್ಲಿ ಇರ್ತಕ್ಕಂಥ ಮಾದಿಗ ಸಮಾಜದ ವಕೀಲರುಗಳೆಲ್ಲ ಒಂದುಗೂಡಿ ಈ ಒಂದು ಸಮಾಜದ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು. ಹಾಗೂ ಈ ಒಂದು ಒಳ ಮೀಸಲಾತಿ ಹೋರಾಟದಿಂದ ಏನು ಪ್ರಯೋಜನ ಅಂತ ಹೇಳಿದ್ರೆ, ಈಗಾಗಲೇ ರಿಸರ್ವೇಶನ್ ಅಂದ್ರೆ ಏನಂತ ಎಲ್ಲರಿಗೂ ಗೊತ್ತಿದೆ. SC ವರ್ಗದಲ್ಲಿ 101 ಜಾತಿಗಳನ್ನ SC ಗುಂಪಿಗೆ ಸೇರಿಸಿದ್ದಾರೆ. ಅದರಲ್ಲಿ ಬಲಗೈ ಮತ್ತು ಎಡಗೈ ಅಂತ ನಾವೇನು ಮಾದಿಗ ಮತ್ತು ಚಲವಾದಿ ಅಂತ ಕರೆದುಕೊಳ್ತೀವಿ, ಇವರಿಗೆ 6%, 5% ಅಂತ ವಿಂಗಡಣೆ ಮಾಡಿ, ಅದೇ ಉಳಿದ ಅಂತ ಕೊರವ ಮತ್ತು ಲಂಬಾಣಿಯವರಿಗೆ 3%, ಇನ್ನು ಯಾವ ರಿಕಗ್ನೈಸ್ ಆಗದೆ ಇರತಕ್ಕಂಥ SC ಜಾತಿಗಳಿಗೆ 1% ಅಂತ ಅದನ್ನ ಡಿವೈಡ್ ಮಾಡಿದ್ದಾರೆ. ಸದಾಶಿವ ಆಯೋಗದಲ್ಲಿ ಅದನ್ನು ಸಂಪೂರ್ಣವಾಗಿ ದಾಖಲೆ ಮಾಡಿದ್ದಾರೆ. ಆದರೂ ಕೂಡ ಆ ಯಾವುದೇ ದಾಖಲೆಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ
ಯಾವುದೋ ಒಂದು ಸ್ವಭಾವ ಹೇಳ್ಕೊಂಡು ಈ ಸರ್ಕಾರ ನಮ್ಮ ನಾಳೋ ಸರ್ಕಾರಗಳು ಮುಂದೂಡ್ತಾ ಹೊರಟಿದ್ದಾರೆ. ಆದರೆ ಬಹುಸಂಖ್ಯಾತರಾಗಿರ್ತಕ್ಕಂಥ ಮಾದಿಗರು, ನಮ್ಮ ಕರ್ನಾಟಕದಲ್ಲಿ ಕೂಡ ಬಹುಸಂಖ್ಯಾತರಾಗಿರ್ತಕ್ಕಂಥ ಮಾದಿಗರು ನಮಗೆ ಮಾತ್ರ ನಾವು ರಿಸರ್ವೇಶನ್ ಕೊಡ್ರಿ, ನಮಗೆ ಮಾತ್ರ ಒಳ ಮೀಸಲಾತಿಗಿಂತ ಲಾಭ ತಗೊಳ್ತೀವಿ ಅನ್ನೋದಿಲ್ಲ. ಈ ಒಂದು ಉದ್ದೇಶ ಏನಂದ್ರೆ, ಎಷ್ಟೋ ಎಸ್ಸಿ ಗುಂಪುಗಳಲ್ಲಿ ಎಷ್ಟೋ ಅನ್ಐಡೆಂಟಿಫೈಡ್ ಗುಂಪುಗಳು, ಅವು ಯಾವ್ದು ಅದರದ ರುಚಿನೇ ಇಲ್ಲ, ರಿಸರ್ವೇಶನ್ ಅಂದ್ರೆ ಗೊತ್ತೇ ಇಲ್ಲ. ಉದಾಹರಣೆ, ಡೊಕ್ಕಲಿಗರಿರ್ಬೋದು, ಸಮಗಾರರಿರ್ಬೋದು, ಮೋಚಿಗಾರರಿರ್ಬೋದು, ಈ ರೀತಿ ಹಲವಾರು ಉಪಜಾತಿಗಳಿದಾವೆ. ಮಾದಿಗ ಸಂಬಂಧಿತ ಜಾತಿಗಳು, ಮಾದಿಗ ಸಂಬಂಧಿತ 29 ಜಾತಿಗಳಲ್ಲಿ ಕೆಲವೊಂದು ಜಾತಿಗಳು ರಿಸರ್ವೇಶನ್ ಅಂದ್ರೆ ಏನನ್ನೋದನ್ನೇ ಅವರಿಗೆ ಗೊತ್ತಿಲ್ಲ. ಹೀಗಾಗಿ ಒಳ ಮೀಸಲಾತಿ ಜಾರಿ ಆದರೆ ಯಾರ್ಯಾರ ಪಾಲು ಎಷ್ಟೆಷ್ಟು ಇರಬೇಕು ಅವ್ರ ಪಾಲು ಅವ್ರಿಗೆ ನೇರವಾಗಿ ಹೋಗುತ್ತೆ. ಹೀಗಾಗಿ ಈ ಒಂದು ಸಂವಿಧಾನಿಕವಾಗಿರ್ತಕ್ಕಂಥ ಒಳ ಮೀಸಲಾತಿಯನ್ನ ಜಾರಿ ಮಾಡೋದಕ್ಕೆ ಯಾಕೆ ಮೀನೆ ಮೇಷ ಎಣಿಸ್ತಾ ಇದೆ ಅನ್ನೋದನ್ನ ಪ್ರತಿಭಟಿಸಿ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾಳೆ ದಿನಾಂಕ 14/12/2024 ಒಳ ಮೀಸಲಾತಿ ಹೋರಾಟ ಜಾರಿಗೊಳಿಸುವುದರ ಕುರಿತು ವಕೀಲರ ಬೆಂಬಲ ಏನು ಸೂಚಿಸೋದರ ಸಲುವಾಗಿ ಮತ್ತು ಒಗ್ಗಟ್ಟನ್ನು ತೋರಿಸೋದರ ಸಲುವಾಗಿ ಈ ಕೂಡಲೇ ತಕ್ಷಣ ಸುಪ್ರೀಂ ಕೋರ್ಟ್ ಆದೇಶದಂತೆ ಒಳ ಮೀಸಲಾತಿಯನ್ನು ರಾಜ್ಯಗಳು ಜಾರಿಗೊಳಿಸುವುದರ ಸಲುವಾಗಿ ವಕೀಲರೆಲ್ಲರೂ ನಾವು ಸೇರ್ತಾ ಇದ್ದೀವಿ ಚಿತ್ರದುರ್ಗದಲ್ಲಿ. ಮತ್ತು ಅನೇಕ ಹಿರಿಯ ವಕೀಲರು ಅಲ್ಲಿ ಸಾಕಷ್ಟು ಸುಪ್ರೀಂ ಕೋರ್ಟ್ ವಕೀಲರು, ಹೈಕೋರ್ಟ್ ವಕೀಲರು ಭಾಗವಹಿಸ್ತಾರೆ. ಅದೇ ರೀತಿ ನಾವು ಸಹ ಇಲ್ಲಿದ್ದ ಸಿಂಧನೂರಿನಿಂದ ಸುಮಾರು ವಕೀಲರು, ನಾವು ಸುಮಾರು ಒಂದು 25ರಿಂದ 30 ಮಂದಿ ವಕೀಲರು ಆ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಈ ಒಳ ಮೀಸಲಾತಿ ಉದ್ದೇಶ ಇಷ್ಟೇ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಮೀಸಲಾತಿಯ ಸೌಲಭ್ಯ ದೊರೆಯಬೇಕೆಂಬುದೇ ಈ ಒಳ ಮೀಸಲಾತಿಯ ಉದ್ದೇಶ. ಎಷ್ಟೋ ಮಂದಿ ಮೀಸಲಾತಿ ಅಂತಂದರೆ ಅದು ಯಾರೋ ಒಬ್ಬರು ಮೇಲ್ವರ್ಗದವರು ಅಥವಾ ಸ್ಪರ್ಶ ಜಾತಿಯವರು ಅದನ್ನು ಅನುಭವಿಸ್ತಾ ಇದ್ದಾರೆ. ಸಾಕಷ್ಟು ಅನೇಕ ಅಸ್ಪೃಶ್ಯ ಜಾತಿಗಳು ಮೀಸಲಾತಿಯಿಂದ ಅತ್ಯಂತ ದೂರದಲ್ಲಿ ಅಂಥವ್ರನ್ನ ಸಮಾಜದ ಮುಖ್ಯವಾಹಿನಿಗೆ ತರೋದೇ ಈ ಒಳ ಮೀಸಲಾತಿಯ ಉದ್ದೇಶ. ಇದು 1994ರಲ್ಲಿ ಮಂದಕೃಷ್ಣ ಮಾದಿಗರ ಆಂಧ್ರದಲ್ಲಿ ಚಳವಳಿ ಪ್ರಾರಂಭ ಮಾಡಿದರು. ನಂತರ ನಮ್ಮ ಕರ್ನಾಟಕದಲ್ಲಿ ಅನೇಕ ಹೋರಾಟಗಾರರು, MRHS ಸಂಘಟನೆ ಇರ್ಬೋದು, ಒಳ ಮೀಸಲಾತಿ ಹೋರಾಟ ಸಮಿತಿಗಳಿರ್ಬೋದು, ಸಾಕಷ್ಟು ದಲಿತ ಮಾದಿಗ ವಕೀಲರ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಕರ್ತರಿಗೂ ನಮಸ್ಕರಿಸುತ್ತಾ, ಇಲ್ಲೊಂದು ಕರಪತ್ರದಲ್ಲೊಂದು ಟ್ಯಾಗ್ಲೈನ್ ಐತಿ, ವಕೀಲ ಎಂದರೆ ವೃತ್ತಿಯಲ್ಲ, ಅದೊಂದು ಸಾಮಾಜಿಕ ಸುಧಾರಣೆ ಶಕ್ತಿ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಹಿರಿಯ ವಕೀಲರು, ರಾಜ್ಯ ಮಟ್ಟದ ವಕೀಲರು ಈ ಒಂದು ಮೀಸಲಾತಿಗಾಗಿ ಹೋರಾಟ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ದು ಬಹಳ ಸ್ವಾಗತ. ಹಲವು ದಶಕಗಳಿಂದ ಹಲವಾರು ಸಂಘ ಸಂಸ್ಥೆಗಳು ಮೀಸಲಾತಿ ಪರವಾಗಿ ಹಲವಾರು ಹೋರಾಟಗಳನ್ನು ಮಾಡಿದವು. ಆದರೆ ವಕೀಲರು ಮೊಟ್ಟ ಮೊದಲನೇ ಬಾರಿಗೆ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ನಮ್ಮೆಲ್ಲರಿಗೂ ಕೂಡ ಸಂತಸದ ವಿಷಯ. ಹಾಗೆಯೇ ನಮ್ಮ ತಾಲೂಕಿನ ಹಿರಿಯ ವಕೀಲರು ಕೂಡ ಈ ಒಂದು ಸಮಾವೇಶವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಹಲವಾರು ದಿನ ಸಭೆಗಳನ್ನು ನಡೆಸಿ ನಮ್ಮೆಲ್ಲರಿಗೂ ಕೂಡ ತಿಳಿಸಿ ಇದನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಎಲ್ಲ ರೂಪುರೇಷೆಗಳನ್ನು ಕೈಗೊಂಡು ನಾಳೆ ಬೃಹತ್ ಮಟ್ಟದಲ್ಲಿ ತಾಲೂಕು ವತಿಯಿಂದ ನಮ್ಮ ಸಮಾಜದ ವಕೀಲರು ಹೊರಡ್ತಾ ಇದ್ದೀವಿ. ಮೀಸಲಾತಿ ವಿಷಯದ ಬಗ್ಗೆ ತಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯನೇ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾಜದಲ್ಲಿ, ಎಲ್ಲ ಸಮಾಜದಲ್ಲಿ ಕಟ್ಟಕಡೆ ವ್ಯಕ್ತಿಯೂ ಕೂಡ, ಶೋಷಿತ ವರ್ಗಗಳಲ್ಲಿ ಕಟ್ಟಕಡೆ ವ್ಯಕ್ತಿಯೂ ಕೂಡ ಎಲ್ಲ ಸೌಲಭ್ಯಗಳು ಸಿಗಲಿ ಅನ್ನೋ ನಿಟ್ಟಿನಲ್ಲಿ ಸಂವಿಧಾನದಲ್ಲಿ ಮೀಸಲಾತಿಯನ್ನು ಅಳವಡಿಸತಕ್ಕಂಥದ್ದು. ಹಾಗಾಗಿ ಈಗ ಸಮಾಜದ ಬೇರೆ ಬೇರೆ ಹೋರಾಟಗಳ ನಡುವೆಯೂ ಕೂಡ ವಕೀಲರು ಇವತ್ತು ಈ ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತಿರ್ತಕ್ಕಂಥದ್ದು. ಉದ್ದೇಶ ಇಷ್ಟೇ, ಆದಷ್ಟು ಬೇಗ ಒಳ ಮೀಸಲಾತಿ ಜಾರಿ ಆಗಲಿ. ಯಾಕಂದರೆ ಸಾಮಾಜಿಕ ಸಂಸ್ಥೆಗಳನ್ನು ಹೋರಾಟ ಮಾಡೋದು ಬೇರೆ ವಿಚಾರ. ಮತ್ತು ಈಗಾಗಲೇ ನಮ್ಮ ಹಿರಿಯ ವಕೀಲರು ಹೇಳಿದಂತೆ
ಬುದ್ಧಿವಂತರು. ವಕೀಲರು ಅಂದ್ರೆ ಒಂದು ಸಮಾಜದ ಕಣ್ಣುಗಳಿದ್ದಂಗೆ. ಅವರೇ ಈ ನಿಟ್ಟಿನಲ್ಲಿ ಯೋಚನೆ ಮಾಡತಕ್ಕಂಥದ್ದು ಆಗ್ಬೇಕಾಗಿತ್ತು. ಇವತ್ತು ಆಗಿದೆ. ನಾನು ನಮ್ಮ ಎಲ್ಲ ಹಿರಿಯ ವಕೀಲರು